ಈ ಸಮುದ್ರದಲ್ಲಿ ಯಾರೂ ಕೂಡ ಮುಳುಗಿ ಸಾಯುತ್ತಿರಲಿಲ್ಲ. ಏಕೆಂದ್ರೆ ಇಲ್ಲಿ ಸರ್ಕಾರದವರು ಒಂದು ಬೋರ್ಡ್ ಹಾಕಿದ್ದರು. ಅದರಲ್ಲಿ ಹೀಗೆ ಬರೆದಿತ್ತು, ಸಮುದ್ರದಲ್ಲಿ ಬಿದ್ದು ಮುಳುಗುತ್ತಿರುವವರನ್ನು ಯಾರಾದರೂ ರಕ್ಷಿಸಿದರೆ ಅವರಿಗೆ 1,000 ರೂಪಾಯಿ ಬಹುಮಾನ ಕೊಡಲಾಗುವುದು. ಇದನ್ನು ನೋಡಿದ ಜಗ್ಗುವಿನ ಸ್ನೇಹಿತನಿಗೆ ಒಂದು ಉಪಾಯ ಹೊಳೆಯುತ್ತದೆ. ಅವನು ಜಗ್ಗುವಿನ ಬಳಿ ಹೋಗಿ, ನಾನು ಸಮುದ್ರದಲ್ಲಿ ಬಿದ್ದ ಹಾಗೆ ನಾಟಕವಾಡುತ್ತೇನೆ, ನೀನು ಬಂದು ನನ್ನನ್ನು ರಕ್ಷಿಸು, ಅದಕ್ಕೆ ಸಿಗುವ ಬಹುಮಾನದಲ್ಲಿ ಇಬ್ಬರು ಅರ್ಧ ಅರ್ಧ ಹಂಚಿಕೊಳ್ಳೋಣ ಎಂದು ಹೇಳುತ್ತಾನೆ. ಹಾಗೆ ನೋಡುತ್ತಲೇ ಜಗ್ಗುವಿನ ಸ್ನೇಹಿತ ಸಮುದ್ರಕ್ಕೆ ಹಾರಿ ಬಿಡುತ್ತಾನೆ. ಆದರೆ ಜಗ್ಗು ಅವನನ್ನು ರಕ್ಷಿಸುವುದನ್ನು ಬಿಟ್ಟು ಆ ಬೋರ್ಡ್ ಅನ್ನು ನೋಡುತ್ತಾ ನಿಂತು ಬಿಡುತ್ತಾನೆ. ಆಗ ಸಮುದ್ರದಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಅವನ ಗೆಳೆಯ, ಲೋ ಜಗ್ಗು, ನನಗೆ ನಿಜವಾಗ್ಲೂ ಈಜು ಬರಲ್ಲ ಕಣೋ, ಬಂದು ರಕ್ಷಿಸು ಅಂತ ಕಿರಿಸ್ತಾನೆ. ಆಗ ಜಗ್ಗು ಹೇಳ್ತಾನೆ, ಲೋ ಮಚ್ಚ, ಆ ಬೋರ್ಡ್ ನ ಕೆಳಗಡೆ ಬರೆದಿರೋದನ್ನ ನೋಡು, ಯಾರಾದ್ರೂ ಸಮುದ್ರದಿಂದ ಡೆಡ್ ಬಾಡಿ ಹೊರತೆಗೆದ್ರೆ ಅವರಿಗೆ 10,000 ರೂಪಾಯಿ ಬಹುಮಾನ ಕೊಡ್ತಾರಂತೆ.